ಆಶಾ ಕಾರ್ಯಕರ್ತರನ್ನ ಕೈಬಿಡುವುದಾಗಿ ಹೊರಡಿಸಿರುವ ಆದೇಶ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಉಲ್ಲಂಘನೆಯಾಗಿದೆ. ಹಾಗೆಯೇ ಕೈಬಿಟ್ಟ ಆಸ್ತಿಗಳಿಗೆ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರ ಕೆಲಸ ನೀಡುವುದಾಗಿ ತಿಳಿಸಿ ಕೆಳಗಡೆ ನಿಯಮಾನುಸಾರ ನೇಮಕಾತಿ ಅಂತ ಹೇಳಿ ಬಹುತೇಕ ಆಶಯಗಳನ್ನ ಕೈಬಿಡುವುದಾಗಿ ಹುನ್ನಾರ. ಅಲ್ಲದೆ ಮತ್ತೇನೂ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವುದು ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ತರ್ಕಬದ್ಧಗೊಳಿಸುವ ಈ ಹುನ್ನಾರದ ಆಸೆಗಳು ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ತಿಂಗಳು ಮಾರ್ಚ್ 2026ರ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರದ ಇಂದಿನ ಘೋಷಣೆಗಳು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗೆ ಮನವಿ. ಆಶಾ ಕಾರ್ಯಕರ್ತರನ್ನ ದರ್ಗಾ ಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರನ್ನ ಕೈಬಿಡುವ ಪ್ರಕ್ರಿಯೆ ನಿಲ್ಲಿಸಿ ಆಶಾ ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ಆಶಾ ಸುಗಮಕಾರರಿಗೆ 2024 ಮತ್ತು 2025ರ ಸಾಲಿನ ಗೌರವಧನ 6,000ದಿಂದ 7,000, ಒಂದು ವರ್ಷದ ಬಾಕಿ ಮಾಸಿಕ 1,500 ರೂಪಾಯಿಯಂತೆ ಸುಗಮಕಾರರಿಗೆ ನೀಡಿ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಹಾಗೂ ರಾಜ್ಯ ಸರ್ಕಾರದ ಗೌರವ ಒಟ್ಟಿಗೆ ಸೇರಿಸಿ ಮಾಸಿಕ 1,000 ರೂಪಾಯಿ ಗೌರವ ನೀಡಬೇಕು. ಅಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಈ ಮಾರ್ಚ್ 2026ರ ಬಜೆಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸುವಂತೆ ಆಶಾ ಕಾರ್ಯಕರ್ತರ ಗೌರವಧನವನ್ನು 5,000ದಿಂದ 8,000ಕ್ಕೆ ಹೆಚ್ಚಿಸಬೇಕು. ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರುವ ಹಾಸ್ಯ ಕಾರ್ಯಕರ್ತರ ಚೇತರಿಕೆ ಅವಧಿಯಲ್ಲಿ 3 ತಿಂಗಳು ಮಾಸಿಕ ನಿಶ್ಚಿತ ಗೌರವ ಧನವನ್ನು ಪಾವತಿ ಮಾಡಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಹಾಸ್ಯ ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಗಿರಿಜಮ್ಮ, ಕಾರ್ಯದರ್ಶಿ ಕೆ ಗುರುಶಾಂತ, ಕೆಬಿ ಮಂಜುಳಾ ಹಾಗೂ ಇನ್ನಿತರರು ಆಶಾ ಕಾರ್ಯಕರ್ತೆಯರು ಹಾಜರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ಆಶೆಗಳನ್ನು ಮುಕ್ಕಡೆಯಾಗಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆಶೆಗಳನ್ನು ಮುಕ್ಕಡೆಯಾಗಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾನ್ಯ ಮುಖ್ಯಮಂತ್ರಿಗಳೇ, ಕೊಟ್ಟ ಮಾತನ್ನು ನಡೆಸಿಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ನುಡಿದಂತೆ ನಡೆದುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾತು ಕೊಟ್ಟಂತೆ ನಡೆದುಕೊಳ್ಳಿ. AIUTUC ಜಿಂದಾಬಾದ್. AIUTUC ಜಿಂದಾಬಾದ್. ಮಾನ್ಯ ಮುಖ್ಯಮಂತ್ರಿಗಳೇ, ಜನವರಿಯಲ್ಲಿ ಘೋಷಿಸಿದ ಗ್ಯಾರಂಟಿ ವೇತನವನ್ನು ಈ ಕೂಡಲೇ ನಿಗದಿಪಡಿಸಿ. ನಾವಿವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಆಶಾ ಕಾರ್ಯಕರ್ತೆಯರ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಹೆಚ್ಚಿನದಾಗಿ ಬೆಂಗಳೂರಲ್ಲಿ ತುಂಬ ಜನ ಸೇರಿದ್ದಾರೆ. ನಾವೆಲ್ಲ ಇಲ್ಲಿ ಜಿಲ್ಲೆಗಳಲ್ಲಿ ಮಾಡ್ತಿದ್ದೀವಿ. ಯಾಕಪ್ಪ ಅಂತಂದರೆ ನಾವು ಪ್ರತಿ ವರ್ಷವೂ ನಾವು ಮುಷ್ಕರ ಮಾಡ್ತಾ ಇರೋದೇ ಸರ್ಕಾರ ಸರ್. ನಮಗೆ ತಿಂಗಳಿಗೆ ಒಂದು 15,000 ಕೊಡ್ರಿ ಅಂತ ಕೇಳ್ತಿದ್ದೀವಿ. ಅವರೆಲ್ಲ ಪ್ರೆಸ್ ಮೀಟಲ್ಲಿ, ಟಿ ವಿಗಳಲ್ಲಿ ಎಲ್ಲದರಲ್ಲೂ ಕೊಡ್ತೀವಿ, ನಾವು 10,000 ಕೊಡ್ತೀವಿ ಅಂತೇಳಿ ನಮಗೆ ತುಂಬ ಮೋಸ ಮಾಡಿದ್ದಾರೆ. ಮತ್ತು ನಮ್ಮ ತುಂಬ ಬೇಡಿಕೆಗಳಿದ್ದಾವೆ. ಮಾರ್ಚ್ ತಿಂಗಳಲ್ಲಿ 1,000 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟಿಲ್ಲ. ಮತ್ತು ಸುಗಮಕಾರರು ಅಂತೇಳಿ ಒಂದು 11-12 ವರ್ಷ ನಮ್ಮ ಹತ್ರ ದುಡಿಸ್ಕೊಂಡ್ರು. ಇದ್ದಕ್ಕಿದ್ದಂಗೆ ನಮ್ಮನ್ನು ತೆಗೆದಾಕಿದ್ರು. ಅದಕ್ಕೆ ನಮ್ಮನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕು. ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು 15,000 ವೇತನ ಕೊಡಬೇಕು. ಮತ್ತು ಆಶಾ ಕಾರ್ಯಕರ್ತರನ್ನು ಕಾರ್ಮಿಕರೆಂದು ಪರಿಗಣಿಸಬೇಕು. ನಮಗೂ ಸಾಮಾಜಿಕ ಭದ್ರತೆ ಒದಗಿಸಬೇಕು. ನಮಗೂ ತುಂಬ ಕುಟುಂಬ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ನಿಮಗೆ ಕಾಣಿಸ್ತಾ ಇಲ್ವಾ? ನಾವೆಲ್ಲ ಕಷ್ಟಪಡ್ತಾ ಇರೋದು. ಹಳ್ಳಿ ಲೆವೆಲಲ್ಲಿ ನಮ್ಮಿಂದನೇ ಕೆಲಸ ಆಗೋದಂತ ಹೇಳಿದ್ರಿ. ಕೊರೋನಾ ಸಮಯದಲ್ಲಿ ಎಷ್ಟು ಕೆಲಸ ಮಾಡಲಿಲ್ಲ ಅಂದರೆ ನಾವು ಮುಂದಿನದಾಗಿ ದೊಡ್ಡ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟ ಮುಷ್ಕರವನ್ನು ಮಾಡಬೇಕಂತ ಹೇಳಿ ನಾವೆಲ್ಲರೂ ಕೈಗೊಂಡಿದ್ದೀವಿ. ಅಲ್ಲಿಗೆ ಬರ್ದಂಗೆ ನೀವು ಮಾಡಬೇಕಂದ್ರೆ ನಮಗೊಂದು ಫಿಕ್ಸ್ ಸ್ಯಾಲ್ರಿ ಮಾಡಿ ನಮ್ಮನ್ನು ಸರ್ಕಾರಿ ನಾವು ಕಾರ್ಮಿಕರೆಂದು ಪರಿಗಣಿಸ್ಬೇಕಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತೀವಿ. ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಗುರುಶಾಂತ, ಚಿತ್ರದುರ್ಗ ಜಿಲ್ಲೆ.